ಹಾಯ್, ಎಲ್ಲರೂ ಆರಾಮಿದ್ದೀರಾ? ಲೆಟ್ಸ್ ಬೇಕ್ ಎ ಕೇಕ್ ಟುಡೇ. ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್, ಈಸಿಯಾಗಿ ಆಗಿಬಿಡುತ್ತೆ. ಫ್ಲಫಿ, ಸಾಫ್ಟ್, ಹೆಲ್ದಿಯಾಗಿರುತ್ತೆ. ಫಸ್ಟ್ 1.5 ಕಪ್ಸ್ ಆಫ್ ಕರ್ಡ್ ತೊಗೊಳ್ತಾ ಇದ್ದೀನಿ. 1.5 ಕಪ್ ಕರ್ಡ್, ಮೊಸರು. ಹುಳಿ ಇರಬಾರ್ದು, ಆವಾಗ ಚೆನ್ನಾಗಿ ಬರುತ್ತೆ. ಮೊಸರಿಗೆ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಅದು ಚೆನ್ನಾಗಿ ಒಂದು ಫ್ಲಫಿ ಮತ್ತು ಏರೇಟೆಡ್ ಟೆಕ್ಸ್ಚರ್ ಕೊಡುತ್ತೆ ಕೇಕ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಆಗಲೇ ಒಂದು 5 ಮಿನಿಟ್ಸ್ ಆಗಿದೆ. ಅದಾದಮೇಲೆ ನಾನು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. 2 ಕಪ್ಸ್ ಆಫ್ ಫ್ಲೋರ್, ನಾರ್ಮಲ್ ಮೈದಾ ಹಿಟ್ಟು ತೊಗೊಂಡು ಅದನ್ನು ಸ್ವಲ್ಪ ಸೀವ್ ಮಾಡ್ಕೊಳ್ಳೋಣ. ಸೊ ಲಂಪ್ಸ್ ಏನಾದರೂ ಇದ್ದರೆ ಅದೆಲ್ಲ ಬ್ರೇಕ್ ಆಗುತ್ತೆ. ಇದು ಬೇಕಿಂಗ್ ಪೌಡರ್, 2 ಟೇಬಲ್ ಸ್ಪೂನ್ಸ್ ಆಫ್ ಬೇಕಿಂಗ್ ಪೌಡರ್ ಹಾಕಿ ಅದ್ರ ಜೊತೆಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಿದ್ದೀನಿ. ಅದು ಎಲ್ಲ ನೀಟಾಗಿ ಎಲ್ಲ ಸೇರಿ ಡ್ರೈ ಐಟಮ್ಸ್ ಜರಡಿ ಇಟ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಮತ್ತು ವೆಟ್ ಐಟಮ್ಸ್ ಜೊತೆ ಸೇರಿಸಿ ಮಿಕ್ಸ್ ಮಾಡ್ಬೋದು. ಆಮೇಲೆ ನಾರ್ಮಲ್ ಎನಿ ವೆಜಿಟೇಬಲ್ ಆಯಿಲ್ ವಿಚ್ ಈಸ್ ಓಡರ್ಲೆಸ್ ತೊಗೋಬೇಕು. ಇದು 3/4 ಕಪ್ಪಷ್ಟು ವೆಜಿಟೇಬಲ್ ಆಯಿಲ್ ತೊಗೊಂಡಿದ್ದೀನಿ. ಮೊಸರು ಮತ್ತು ಬೇಕಿಂಗ್ ಸೋಡಾ ಅದು ಒಂದು ಮಿಕ್ಸರ್ ಇತ್ತಲ್ಲ, ಅದರೊಳಗಡೆ ಆಯಿಲ್ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 2 ಕಪ್ ಅಷ್ಟು ಶುಗರ್ ತೊಗೊತಾ ಇದ್ದೀನಿ. ಇನ್ನು ಸ್ವಲ್ಪ ಕಡಿಮೆನೇ ತೊಗೋಬೋದು, ಬಟ್ ಇಲ್ಲಿ ಜಪಾನಲ್ಲಿ ಶುಗರ್ ಅಷ್ಟು ಸ್ವೀಟ್ನೆಸ್ ಇರಲ್ಲ. ಸೊ 2 ಕಪ್ಸ್ ಫುಲ್ ತೊಗೊಂಡಿದ್ದೀನಿ ನಾನು. ಶುಗರ್ ಸ್ವಲ್ಪ ಚೆನ್ನಾಗಿದೆ, ಸ್ವೀಟ್ ಇದೆ ಅಂತ ಆದರೆ ಮೇ ಬಿ 1.5 ಕಪ್ ಮೋರ್ ದೆನ್ ಎನಫ್ ಆಗುತ್ತೆ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಎಲ್ಲ ಮಿಕ್ಸರ್ ಯೂನಿಫಾರ್ಮ್ ಆಗಿ ಹೊಮೋಜಿನಿಯಸ್ ಮಿಕ್ಸರ್ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಆಮೇಲೆ ವೆನಿಲಾ ಎಸೆನ್ಸ್ ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ಈ ಡ್ರೈ ಫ್ಲೋರ್ ಏನಿದೆ ಇದನ್ನೆಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಅದಕ್ಕೆ ಮುಂಚೆ ನಾನು ನಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮಂಡ್ಸ್ ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕ್ಯಾಶ್ಯೂಸ್ ಕೂಡ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ ಆಲ್ಮಂಡ್ಸ್ ಹಾಕಿದ್ರೆ ಅಲಾಂಗ್ ವಿತ್ ಕ್ಯಾಶ್ಯೂಸ್. ಸೊ ಈ ಫ್ರೂಟ್ ಆ್ಯಂಡ್ ನಟ್ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡ್ರೈ ಫ್ಲೋರ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹಾಲೇನು ಹಾಕ್ತಾ ಇಲ್ಲ. ಇದೇ ಮಿಕ್ಸ್ಚರು ಸ್ವಲ್ಪ ತಿಕ್ಕಾಗಿರುತ್ತೆ, ಅಷ್ಟು ತಿನ್ ಮಿಕ್ಸ್ಚರ್ ಬರಲ್ಲ. ಸ್ಟಿಲ್ ಚೆನ್ನಾಗಿ ಬರುತ್ತೆ ಇದು. ನಾನು ಆಲ್ರೆಡಿ 4-5 ಟೈಮ್ಸ್ ಟ್ರೈ ಮಾಡಿ ಕನ್ಸಿಸ್ಟೆನ್ಸಿ ನೋಡಿದ್ದೀನಿ. ದೆರ್ ವಿಲ್ ಬಿ ನೋ ಪ್ರಾಬ್ಲಮ್. ಹಾಲು ಅಥವಾ ಬೇರೆ ಇನ್ನೇನಾದರೂ ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಮಿಕ್ಸ್ಚರ್ನ ತಗೊಂಡು ಈಗ ಮೈಕ್ರೋವೇವ್ ಮಾಡೋಕ್ಕೆ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಲಾರ್ಜ್ ಸೈಜ್ ಆ್ಯಪಲ್ ತೊಗೊಂಡಿದ್ದೀನಿ. ಇಲ್ಲಿ ಆ್ಯಪಲ್ ತುಂಬ ಸ್ವೀಟಾಗಿರುತ್ತೆ. ಮೀಡಿಯಮ್ ಅನ್ನೋದಾದರೆ ಒಂದು 2 ಆ್ಯಪಲ್ಸ್ ಬೇಕಾಗುತ್ತೆ. ಸೊ ಫಸ್ಟ್ ಲೇಯರು ನಾನು ಆ್ಯಪಲ್ನೇ, ಇದು ಮೈಕ್ರೋವೇವ್ ಪಾತ್ರೆ, ಸೊ ಆ್ಯಪಲ್ನೇ ಕೆಳಗಡೆ ಫಸ್ಟ್ ಲೇಯರ್ ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ಸಿನಮನ್ ಪೌಡರ್ ಹಾಕ್ತೀನಿ ಆ್ಯಪಲ್ ಮೇಲೆ. ಅಕಸ್ಮಾತ್ ಸ್ವೀಟ್ ಇಲ್ಲ ಆ್ಯಪಲ್ ತುಂಬ ಸ್ವಲ್ಪ ಏನಾದರೂ ಹುಳಿ ಆ ಥರ ಏನಾದರೂ ಇದೆ ಅಂತಂದರೆ ಶುಗರ್ ಪೌಡರ್ ಡಸ್ಟ್ ಮಾಡಿದ್ರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಆ್ಯಪಲ್ಸ್ ಎಲ್ಲ ಫಸ್ಟ್ ಲೇಯರ್ ಅರೇಂಜ್ ಆದಮೇಲೆ ಸ್ವಲ್ಪ ಸಿನಮನ್ ಪೌಡರ್ ಹಾಕಿದ್ರೆ ಆ್ಯಪಲ್ ಗೋಸ್ ವೆರಿ ವೆಲ್ ವಿತ್ ಸಿನಮನ್. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಪಲ್ ಸಿನಮನ್ ಅನ್ನೋದು ಒಂದು ಫೇಮಸ್ ಆ್ಯಂಡ್ ಪಾಪ್ಯುಲರ್ ಫ್ಲೇವರ್. ಫಸ್ಟ್ ಲೇಯರ್ ಆ್ಯಪಲ್ಸ್ ಅರೇಂಜ್ ಆದಮೇಲೆ ಇದು ಮಿಕ್ಸ್ಚರ್ ಏನಿದೆ ಕೇಕ್ ಮಿಕ್ಸ್ಚರ್ ಎಲ್ಲ ಹಾಕೋಣ. ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಆ್ಯಪಲ್ಸ್ ಕಟ್ ಮಾಡಿ ಇನ್ನೊಂದು ಲೇಯರ್ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಅದು ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಆ್ಯಪಲ್ಸು ಚೆನ್ನಾಗಿ ಕ್ರಂಚಿಯಾಗಿ ಮತ್ತು ಒಂದು ಟೇಸ್ಟ್, ಆ್ಯಪಲ್ ಕೇಕ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಸೆಂಟ್ರಲ್ಲಿ ಮತ್ತೆ ಆ್ಯಪಲ್ಸ್ ಅರೇಂಜ್ ಮಾಡಿಕೊಂಡು ನಟ್ಸ್ ಹಾಕ್ಕೊಳ್ಳೋಣ. ಈಗ ಫಸ್ಟ್ ಲೇಯರಲ್ಲೂ ಬೇಕಾದ್ರೆ ನಟ್ಸ್ ಹಾಕ್ಕೋಬೋದು. ಸ್ವಲ್ಪ ರಫ್ ಟೆಕ್ಸ್ಚರ್ ಬರುತ್ತೆ ಅಂತ ನಾನು ಫಸ್ಟ್ ಲೇಯರಲ್ಲಿ ನಟ್ಸ್ ಅವಾಯ್ಡ್ ಮಾಡಿದೆ. ಮತ್ತು ಅದ್ರ ಮೇಲೂ ಸಿನಮನ್ ಪೌಡರ್ ಹಾಕಿ ನಟ್ಸ್ ಹಾಕ್ಕೋತಾ ಇದ್ದೀನಿ.
ಸೆಕೆಂಡ್ ಲೇಯರ್ ಆ್ಯಪಲ್ಸ್ ಅರೇಂಜ್ ಆದಮೇಲೆ ಮತ್ತೆ ಸೆಕೆಂಡ್ ಲೇಯರ್ ಇದು ಕೇಕ್ ಮಿಕ್ಸ್ಚರ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಯೂನಿಫಾರ್ಮಾಗಿ ಮತ್ತು ಥರ್ಡ್ ಲೇಯರ್ ಆ್ಯಪಲ್ ಜೊತೆ ಫಿನಿಷ್ ಮಾಡೋಣ. ಮತ್ತು ಅದ್ರ ಮೇಲೆ ನಟ್ಸ್ ಹಾಕಿದ್ರೆ ರೆಡಿ ಆಗುತ್ತೆ. ತುಂಬ ಕ್ರಂಚಿಯಾಗಿ ಹೆಲ್ದಿಯಾಗಿ ಎಗ್ಲೆಸ್ ಆಗಿರೋದ್ರಿಂದ ವೆಜಿಟೇರಿಯನ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಫ್ಲಫಿ ಆಗಿರುತ್ತೆ, ಸ್ಮೂತ್, ಸಾಫ್ಟ್ ಮತ್ತು ಟೇಸ್ಟಿಯಾಗಿರುತ್ತೆ. ಆಲ್ಮಂಡ್ಸ್, ಆ್ಯಪಲ್, ಕ್ಯಾಶ್ಯೂಸ್ ಮಾತ್ರ ವಂಡರ್ಫುಲ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಆ್ಯಕ್ಚುಲಿ ಇವತ್ತು ಆರೆಂಜ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಮತ್ತೆ ನಾನು ಆ್ಯಪಲ್ ಕೇಕೆ ಮಾಡ್ತಾಯಿದ್ದೀನಿ. ಆ್ಯಪಲ್ ಆಲ್ಮಂಡ್ ಕೇಕ್ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಸಲ ಹೇಳಿ. ನೋಡಿ, ಥರ್ಡ್ ಲೇಯರ್ ಅರೇಂಜ್ ಆಗೋಯಿತು. ಸೊ ಇದು ಬಾಯಿಗೆ ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೈಕ್ರೋವೇವ್ ಪ್ರೀ ಹೀಟ್ ಮಾಡಿದ್ದೀನಿ ಒಂದು 10 ಮಿನಿಟ್ಸು. ಅದಾದಮೇಲೆ ಈಗ ಒಂದು 30 ಮಿನಿಟ್ಸ್ ಬೇಕ್ ಮಾಡಿದ್ರೆ ಆಗೋಗುತ್ತೆ. ಸೊ 30 ಮಿನಿಟ್ಸ್ ಆಯಿತು. ನೋಡಿ, ಸ್ವಲ್ಪನೂ ಏನೂ ಅಂಟ್ಕೊಂಡಿಲ್ಲ, ಎಲ್ಲ ಸೈಡ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ ತೋರಿಸ್ತೀನಿ, ಚೆಕ್ ಮಾಡಿ ಒಂದೇ ಸಲ ಫ್ಲಿಪ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಲೇಯರ್ ಆ್ಯಪಲ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಸೊ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಕಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಸೋ ಫ್ಲಫಿ, ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.